ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸ್ಟೈಲಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸ್ಟೈಲಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಗಾಯ್ಸ್ ಎಲ್ಲರೂ ಹೇಗಿದ್ದೀರಲ್ಲ, ಸಕ್ಕತ್ತಾಗಿದ್ದೀರ ಅಂತ ಅನ್ಕೊಂಡಿದ್ದೀನಿ. ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ, ಕ್ಯಾಮ್ರಾ ಹಿಡ್ಕೊಂಡು ವ್ಲಾಗ್ ಮಾಡೋಕ್ಕೆ ಸ್ವಲ್ಪ ನರ್ವಸ್ ಆಗುತ್ತೆ, ಭಯ. ಎಷ್ಟೋ ದಿನ ಆಗಿದೆ, ಹತ್ರ 3-4 ತಿಂಗಳಾಗಿದೆ ನಾನು ವ್ಲಾಗ್ ಮಾಡಿ ಅಂತ. ಆದರೂ ನಾನು ವ್ಲಾಗ್ ಮಾಡದೆ ಹೋದ್ರು ನೀವು ತೋರಿಸೋ ಪ್ರೀತಿ ಇದೆಯಲ್ಲ, ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ವಿಡಿಯೋಸ್ ಮಾಡಿ ಅಂತ ತುಂಬ ಖುಷಿ ಆಗುತ್ತೆ. ಏನಪ್ಪ ವಿಷಯ ಅಂತಂದರೆ, ಇವತ್ತು ನಾನು ಇಲ್ಲೇ ಕೆಲಸ ಮಾಡ್ತಿದ್ದೀನಿ, ಎಲ್ಲಿ ಬಿಡ್ದಿಲ್ಲಿ ಟೆಂಪೋ ಓಡಿಸ್ತಾ ಇದ್ದೀನಿ. ಸೊ ಆಗ್ತಿಲ್ಲ, ಸ್ವಲ್ಪ ಇಲ್ಲಿ ಸಿಕ್ಕಾಪಟ್ಟೆ ರಿಸ್ಕು, ಮಾಡೋದು ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ, ಇಲ್ಲಿಂದ ನನಗೆ ಕುಮಟಾಗೆ ಹಾಕಿದ್ದಾರೆ, ಗೋಕರ್ಣ ಮಧ್ಯ ಬರೋದು. ಹತ್ತತ್ರ 490-500 ಕಿಲೋಮೀಟ್ರ್ ಆಗುತ್ತೆ ಒಂದು ಸೈಡು. ಹೇಗಿರುತ್ತೆ ಎತ್ತ ಅಂತಲ್ಲ, ವೀಡಿಯೋದಲ್ಲಿ ನೋಡ್ತೀರಲ್ಲ, ಎಂಜಾಯ್ ಮಾಡ್ತೀರಾ, ತುಂಬ ಖುಷಿಯಾಗುತ್ತೆ. ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡಬೇಕು ಅನ್ನೋದು. ನೋಡೋಣ ಹೇಗಿರುತ್ತೆ ಏನು ಎತ್ತ ಅಂತೆಲ್ಲ ಮುಂದೆ ನೋಡ್ತೀರಾ. ಬನ್ನಿರಿ, ಹೋಗ್ತಾ ಸಿಗೋಣ. ಮನೆಯಿಂದ ನಡ್ಕೊಂಡು ಗಾಡಿ ಹತ್ರ ಬಂದೆ. ಇದೇ ಗಾಡಿ ನಾನು ಓಡಿಸ್ತಾ ಇರೋದು. ನಿಮಗೆ ವೀಡಿಯೋದಲ್ಲಿ ಗಾಡಿ ಚಿಕ್ಕದಾಗಿ ಕಾಣ್ಬೋದು, ಬಟ್ ಆದರೆ ದೊಡ್ಡ ಗಾಡಿ. ನೋಡಿ, ಈಗ ಗಾಡಿ ಫುಲ್ ಲೋಡ್ ಆಗಿದೆ. ಲೋಡ್ ಮಾಡಿಸ್ಕೊಂಡು ನೈಟ್ ತಂದು ನಿಲ್ಲಿಸ್ದೆ, ಬೆಳಿಗ್ಗೆ ಹೋಗ್ಬೇಕಾರೆ ಬ್ಲಾಗ್ ಮಾಡ್ಕೊಂಡು ಹೊರಡೋಣ ಅಂತ. ಫ್ರೆಂಡ್ಶಿಪ್ ಚೆನ್ನಾಗಿದೆ, ಬಟ್ ಏನಾದರೂ ಅಂದರೆ ಲೋಡ್ ಗಾಡಿಗಳು ಓಡಿಸ್ಬೇಕು ಅಂತಂದರೆ ರಿಸ್ಕೇ ಸ್ವಲ್ಪ. ನೋಡ್ರಿ ಗಾಡಿ ಹೆಂಗಿದೆ, ಲುಕ್ಕು ಚೆನ್ನಾಗೈತೆ. ಒಟ್ಟಾರೆ ಗಾಡಿ ಓಡ್ಸೋಕ್ಕೆ ಎಷ್ಟು 25 ಮಾಡಲ್ ಅನಿಸುತ್ತೆ ಗಾಡಿ. 1.5 ವರ್ಷ ಹಳೆ ಗಾಡಿ ಅಷ್ಟೇ. ಗಾಡಿ ಚೆನ್ನಾಗಿದೆ. ಇವಾಗ ಆರಾಮಾಗಿ ಹೊರಡೋಣ. ಈಗ ಹೋಗ್ಬೇಕಾದ್ರೆ ಗಾಡಿಗೆ ಫುಲ್ ಟ್ಯಾಂಕ್ ಮಾಡಿಸ್ಕೊಬೇಕು. 201 ಲೀಟರ್ಸ್ ಇಡುತ್ತೆ, ಅಂದರೆ 201 ಲೀಟ್ರ್ ಹಿಡಿಯುತ್ತೆ ಫುಲ್ ಟ್ಯಾಂಕು. ಈಗ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಡೈರೆಕ್ಟ್ ಅಂದವೆ ಎಲ್ಲಾದರೂ ತಿಂಡಿ ಮಾಡಿಕೊಂಡು ಹೊರಡೋಣ ಆರಾಮಾಗಿ. ಹೇಗೆ ಎತ್ತ ಅಂತೆಲ್ಲ ಮುಂದೆ ನೋಡ್ತೀರಾ. ಬನ್ನಿ ಐಸ್, ಗಾಡಿ ಒಳಗಡೆ ಬಂದು ಕೂತಿದ್ದೀನಿ. ಏನಪ್ಪ ಅಂತಂದರೆ ವಿಷಯ, ನರ್ವಸ್ ಆಗ್ತೈತೆ ನನಗೆ. ಏನು ಮಾತಾಡ್ಬೇಕು ಏನು ಅಂತ ಒಂದು ಗೊತ್ತಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಯಾವ ರೂಟಲ್ಲಿ ಹೋಗ್ತೀನಿ, ಯಾವ ರೂಟಲ್ಲಿ ಬರ್ತೀನಿ ಅನ್ನೋದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೋಗ್ತಾ. ಏನಪ್ಪ ಅಂತಂದರೆ, ಫಸ್ಟು ಹೋಗಿ ಗಾಡಿಗೆ ಫುಲ್ ಟ್ಯಾಂಕ್ ಮಾಡಿಸಿ ನಾವು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಿಡೋಣ. ಅದಕ್ಕೆ ಸ್ವಲ್ಪ ಜನ ಎಲ್ಲರೂ ಸ್ಕ್ರಿಪ್ಟ್ ಬರ್ಕೊಂಡು ಬ್ಲಾಗ್ ಮಾಡ್ತಾರೆ, ಅವ್ರಿಗಾದ್ರೆ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುತ್ತೆ. ಬಟ್ ನಮಗೇನಪ್ಪ ಅಂತಂದರೆ, ನಮ್ಮ ಸ್ಕ್ರಿಪ್ಟ್ ಎಲ್ಲ ಬರೋದಿಲ್ಲ, ಇಲ್ಲೇನು ಡೈರೆಕ್ಟಾಗಿ ನಡೆಯುತ್ತೆ ಅದನ್ನೇ ವಿಡಿಯೋ ಮಾಡೋಕ್ಕದು. ಇವಾಗ ನೋಡಿ, ಗಾಡಿ ಒಳಗಡೆ ಬಂದು ಕೂತಿದ್ದೀನಿ, ಹೊರಡೋಣ. ಮನೆಯಿಂದ 500 ಮೀಟ್ರ್ ಮುಂದೆ ಬಂದೆ. ಇಲ್ಲೊಂದು ಹೋಟ್ಲಿತ್ತು ನೋಡಿ, ಇಲ್ಲೇ ಊಟ ಮಾಡಿಕೊಂಡೆ, ವೀಡಿಯೋ ಮಾಡ್ಕೊಳ್ಳಿಲ್ಲ. ಇವಾಗ ಬೇಬಿನ ಸ್ಟಾರ್ಟ್ ಮಾಡಿಕೊಂಡು ಡೈರೆಕ್ಟು ಡೀಸೆಲ್ ಹಾಕ್ಕೊಂಡು ಹೊರಡೋಣ. ನಮ್ಮ ಹತ್ರ ಎಷ್ಟೇ ದುಡ್ಡು ಇರ್ಬೋದು, ಆದರೆ ಈ ಫುಟ್ಪಾತಲ್ಲಿ ತಿನ್ನೋ ಒಂದು ತೃಪ್ತಿ ಇದೆಯಲ್ಲ, ಅದೆಲ್ಲೂ ಸಿಗಲ್ಲ. ನಿಜನಾ ಸುಳ್ಳ ಅಂತ ಒಂದು ಕಮೆಂಟ್ ಹಾಕ್ರಿ ನೋಡವ. ಬನ್ನಿ, ಈಗ ಹೋಯ್ತು ಅಂತಂದರೆ ಹೈವೇ ಸಿಗುತ್ತೆ. ನಾನ್ ಸ್ಟಾಪ್ ಪೆಟ್ರೋಲ್ ಬಂಕ್ ಹೋಗ್ಬಿಟ್ಟು ಡೀಸೆಲ್ ಹಾಕ್ಸ್ಕೊಂಡು ಹೊರಡೋಣ. ನೋಡಿ, ಡೀಸೆಲ್ ಹಾಕ್ಸಕ್ಕೆ ಬಂದಿದ್ದೀನಿ. ಅಣ್ಣ ಗನ್ ನನ್ನ ಕೆಲೆಗೆ ಹೋಗ್ಬಿಡೋದು ನೋಡ್ರಿ. ಫುಲ್ ಟ್ಯಾಂಕ್ 61 ಲೀಟ್ರ್ ಹಿಡ್ದೈತೆ. 201 ಲೀಟ್ರ್ ಕೆಪಾಸಿಟಿ ಗುರು. ಫೈಬರ್ ಟ್ಯಾಂಕ್ ಇದು. ಅಪ್ಪ ಒಂದು ಲೆಕ್ಕಾಚಾರಗಳು ಗೊತ್ತಿಲ್ಲ ನಮಗೆ. ಹೋಗ್ಬಿಟ್ಟು ಕೊಟ್ಬಿಟ್ಟೆ ಹೊಂಟೋದವ ಅಣ್ಣ ಗನ್ನ ಹಿಡ್ಕೊಂಬಿಟ್ಟು. ಫುಲ್ ಟ್ಯಾಂಕ್ ಹಾಕ್ಸಲ್ ಕೈ ನೋವು ಬಂದ್ಬಿಡುತ್ತೆ ಮಾತ್ರ. ನೋಡ್ರಿ, ಇವಾಗ ಅದೆಷ್ಟು 75 ಲೀಟ್ರ್ ಹಿಡ್ದೈತೆ. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಡೈರೆಕ್ಟ್ ಹೊರಡೋಣ. ನೋಡ್ರಿ, ಇವರೇ ನೋಡಿ ಗನ್ ಕೊಟ್ಟು ನೋಡೋಗ್ಬಿಟ್ರು. ಹೌದೌದು ನೋಡ್ರಿ, ಇವಾಗ 80 ಚಿಲ್ಲರೆ ಹಿಡ್ದೈತೆ. ಇವಾಗ ಹೊರಟಿದ್ದೀನಿ. ನಿಮಗೆ ಯಾವ ರೂಟಲ್ಲಿ ಹೋಗ್ತೀನಿ ಅನ್ನೋದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಿತ್ತು. ಹಿಂಗೆ ಹಿರಿಯೂರು, ಚಿತ್ರದುರ್ಗ ಇದ್ರ ಮೇಲೆ ಹೋಗ್ತಾ ಇದ್ದೀನಿ, ಸಿರ್ಸಿ ಮೇಲೆ. ನೋಡೋಣ ಹೇಗಿರುತ್ತೆ ಏನತ್ತೆ ಅಂತೆಲ್ಲ ವೀಡಿಯೋದಲ್ಲಿ ನೋಡ್ತೀರಾ. ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗ ಆನ್ ದ ವೇ ಹೋಗ್ತೀನಿ. ಮುಂದೆ ಎಲ್ಲ ವೀಡಿಯೋ ಮಾಡಿದ್ರೆ ಪೊಲೀಸರು ಮಕ್ಕೋಗಿತಾರೆ, ಅದಕ್ಕೋಸ್ಕರ ಹೋಗ್ತಾ ವೀಡಿಯೋ ಮಾಡ್ಕೊತೀನಿ. ವೀಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿರಿ, ಹೋಗ್ತಾ ಸಿಗೋಣ. ಗಾಯ್ಸ್, ಆಲ್ಮೋಸ್ಟ್ ಒಂದು 30 ಕಿಲೋಮೀಟ್ರ್ ಮುಂದೆ ಬಂದೆ. ಇಲ್ಲಿ ತುಮಕೂರು ರೂಟು ಕೆಲಸ ಮಾಡ್ತಾರ ಕಾರಣ ಸಿಕ್ಕಾಪಟ್ಟೆ ರಶ್ ಅನ್ಕೊಳ್ರಿ. ರಿಂಗ್ ರೋಡ್ ಮಾತ್ರ ಖಾಲಿ ಇತ್ತು. ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ನೋಡ್ರೆ 20 ಸತ ಟರ್ನ್ ತಗೊಬೇಕು, ಸ್ಲೋ ಮಾಡ್ಕೊಬೇಕು, ನಿಧಾನಕ್ಕೆ ಹೋಗ್ಬೇಕು. ಇನ್ನೂ ಇಲ್ಲಿಂದ ತುಮಕೂರು ಒಂದು 38 ಕಿಲೋಮೀಟ್ರ್ ಐತೆ. ಇನ್ನು ತುಮಕೂರುವರೆಗೂ ಕೆಲಸ ಮಾಡ್ತಾರ ಕಾರಣ ರೋಡ್ ಅಲ್ಲಿವರೆಗೂ ಹದ್ಗೆಟ್ಟೋಗ್ಬಿಟ್ಟೈತೆ. ಏನೋ ಎತ್ತ ಒಂದು ಗೊತ್ತಿಲ್ಲಪ್ಪ, ತಲೆ ಕೆಟ್ಟೋಗ್ಬಿಡ್ತದೆ ಇದು ಈ ಥರ ಗಾಡಿಗಳು ಓಡಿಸ್ಬೇಕು ಅಂತಂದರೆ. ಇದರಲ್ಲಿ ಬಿಸಿಲು ಬೇರೆ ನೋಡಿ, ಸುತ್ತ ಏನು ಸರಿಯಾಗಿ ಹೊಡಿತೈತೆ ಬಿಸಿಲು.
ಗಾಡಿಗಳು ಸೈಡ್ ಹೊಡೆಯೋಣ ಅಂತಂದ್ರೆ ಆಗಲ್ಲ, ದೊಡ್ಡ ಗಾಡಿಗಳು ಅದೇ ಪ್ರಾಬ್ಲಮ್ಮು. ಇದು ಬೇರೆ ಗಾಡಿ 70 ಲಾಕು, ನಾವು 60 ಮೇಲೆ ಹೋಗಂಗಿಲ್ಲ. ನೋಡೋಣ ಬನ್ರಿ ಹೆಂಗಾಯ್ತದ ಹಂಗೆ ಆರಾಮಾಗಿ ಹೋಗೋಣ. ಗೈಸ್ ಅಲ್ಲಿಂದ ಹಂಗೋ ಹಿಂಗೋ ಮಾಡಿ ರೋಡು ಚೆನ್ನಾಗಿಲ್ದೆ ಅವ್ರು ನಿಧಾನಕ್ಕೆ ಬಂದು ತುಮಕೂರಿಗೆ ಎಂಟ್ರಿ ಆಗಿದ್ದೀನಿ. ಹೊರಗಡೆ ಹೋಗ ನೋಡಿ ಹೈವೇ, ಅಲ್ಲಿ ಹೋಗ್ಬಿಟ್ಟು ಲೆಫ್ಟ್ ತಗೊಂಡ್ರೆ ತುಮಕೂರು ಸಿಟಿಗೆ ಹೋಗ್ತೀವಿ, ರೈಟ್ ತಗೊಂಡ್ರೆ ಡೈರೆಕ್ಟು ಚಿತ್ರದುರ್ಗ ಆ ಕಡೆ ರೂಡ್ ಹೋಗುತ್ತೆ. ಅಪ್ಪ ಹೆವಿ ತಲೆ ಕೆಟ್ಟೋಗ್ಬಿಡುತ್ತೆ ಈ ದೊಡ್ಡ ಗಾಡಿಗಳನ್ನ ಈ ಟ್ರಾಫಿಕಲ್ಲಿ ಓಡ್ಸೋಕ್ಕೆ. ಈ ಚಿಕ್ಕ ಚಿಕ್ಕ ಗಾಡಿಗಳೆಲ್ಲ ಬಂದ್ಬಿಟ್ಟು ಕಚ್ಕೊಂಡ್ಬಿಡ್ತಾರ. ಎಷ್ಟು ಭಯ ಆಗುತ್ತೆ ಅಂದರೆ ಈ ಕಡೆ ಮೂವ್ ಮಾಡ್ಲಾ ಇಲ್ವಾ ಅನ್ಕೊಂಡು ತಲೆ ಕೆಟ್ಟೋಗ್ಬಿಡುತ್ತೆ. ನಾನು ಯಾರಿಗೆ ಬೈಕ್ ಓಡಿಸೋರ್ಗು ಹೇಳೋದು ಒಂದೇ, ದಯಮಾಡಿ ದೊಡ್ಡ ಗಾಡಿಗಳು ಪಕ್ಕ ಹೋಗಿ ನಿಂತ್ಕೋಬೇಡ್ರಿ. ಯಾಕಂದರೆ ನೀವು ಕೆಳಗಡೆ ಇರೋದು ಅವ್ರಿಗೆ ಕಾಣಲ್ಲ, ಮಿಸ್ ಆಯಿತು ಅಂತ ನಿಮ್ಮ ಪ್ರಾಣನೇ ಹೋಗ್ಬಿಡುತ್ತೆ. ಬನ್ನಿ ಡಾರ್ಲಿಂಗ್ಸ್, ಹೋಗ್ತಾ ಹೋಗ್ತಾ ಸಿಗೋಣ, ಏನೈತೆ ಅಂತ ನೋಡ್ತೀರಾ. ಬನ್ರಿ ಸಿಗವ. ನಾನ್ ಸ್ಟಾಪು ತುಮಕೂರಿಂದ ಡೈರೆಕ್ಟ್ ಶಿರಾಗ್ ಬಂದೆ, ನೋಡ್ತಿರ್ಬೋದು. ಸಿಟಿಗೆ ಹೋಗಲ್ಲ, ಹಿಂಗೆ ಹೈವೇಲಿ ಆರಾಮಾಗಿ ಹೋಗೋಣ. ಊಟ ಗೀಟ ಮಾಡೋಂಗಿದ್ರೆ ಸಿಟಿಗೆ ಹೋಗೋದಿತ್ತು. ಇವಾಗ ಆದರೂ ಪೀಸ್ಫುಲ್ ಆಗಿದೆ ಅಂದ್ಕೊಳ್ರಿ. ಸಣ್ಣ ಗಾಳಿ ಬೀಸ್ತೈತೆ. ಬಟ್ ಏನಪ್ಪ ಅಂತಂದರೆ ಬೇಜಾರು, ಈ ದೊಡ್ಡ ದೊಡ್ಡ ಗಾಡಿಗಳು ಕಚ್ಕೊಂಡು ಹೋಯ್ತಾರೆ, ಜಾಗನೇ ಕೊಡೋಲ್ರು, ಅದೊಂದೇ ಬೇಜಾರು. ನೋಡಿ ಚಿತ್ರದುರ್ಗ ಇಲ್ಲಿಂದ ಒಂದು 80 ಕಿಲೋಮೀಟರ್ ಇದೆ. ವ್ಯೂ ಮಾತ್ರ ಅಲ್ಟಿಯಾಗಿದೆ. ಹೋಗ್ತಾ ಇದ್ದೀನಿ 80 ಕಿಲೋಮೀಟ್ರ್ ಅಂದರೆ 40-50 ನಿಮಿಷದಲ್ಲಿ 1 ಅವರ್ ರೀಚ್ ಆಗ್ತೀನಿ ಚಿತ್ರದುರ್ಗ. ಹಿರಿಯೂರು 40 ಕಿಲೋಮೀಟ್ರ್ ನೋಡ್ತಿರ್ಬೋದು. ಡಾರ್ಲಿಂಗ್ ಆರಾಮಾಗಿ ಹೋಗ್ತಾ ಇದ್ದೀನಿ, 60-70 ಆರಾಮಾಗಿ ಹೋಗೋಣ. 70 ಲಾಕು ಗಾಡಿ, ಆರಾಮ ಹೋಗೋಣ. ಬನ್ನಿರಿ ಹೋಗ್ತಾ ಸಿಗ್ತೀನಿ. ಒಂದು ವಿಷಯ ಶೇರ್ ಮಾಡ್ಕೋಬೇಕು. ಏನಪ್ಪ ಅಂತಂದರೆ ನಾನು ಡ್ರೈವಿಂಗ್ನ ಕಲ್ತಿದ್ದು ಶೋಕಿಗೋಸ್ಕರ. ಏನು ಪರ್ಪಸ್ ಅಂದರೆ ಈಗ ಫ್ಯಾಮಿಲಿ ಗಿಮಿಲಿ ಎಲ್ಲಾರ ಕರ್ಕೊಂಡು ಹೋಗ್ಬೇಕು, ಏನಾದರೂ ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ಏನಾದರೂ ಕಾರ್ಗಿರ್ ಎತ್ಕೊಂಡು ಹೋಗ್ಬೇಕು, ಏನಾದರೂ ಒಂದು ಈ ಥರ ಈ ಕ್ಯಾಟಗರಿಗೆ ಒಂಥರ ಶೋಕಿ ಕಲ್ತಿದ್ದು ನಾನು ಡ್ರೈವಿಂಗು. ಹೇಳಿದ್ರೆ ಒಂದು ರೂಟಲ್ಲಿ ಡ್ರೈವಿಂಗೇ ಕರ್ಕೊಂಡ್ಬಿಡ್ತು ನನ್ನ. ಆಲ್ಮೋಸ್ಟ್ ಒಂದು 50% ನಾನು ಡ್ರೈವಿಂಗೇ ಕೆಲಸ ಮಾಡಿದ್ದೀನಿ, ತುಂಬ ಥರ ಕೆಲಸಗಳು ಮಾಡಿದ್ದೀನಿ. ಆದ್ರೂ ಒಂಥರ ಏನೋ ಒಂಥರ ಖುಷಿ ಆಗುತ್ತೆ, ಒಂಥರ ಈ ಕಡೆ ಏನಪ್ಪ ಶೋಕಿಗೆ ಅಂತ ಕಲ್ತಿದ್ದು ಜೀವನ ಮಾಡೋಕ್ಕಾಯ್ತಲ್ಲ ಅಂತ. ಎಷ್ಟೋ ಮಿಡಲ್ ಕ್ಲಾಸ್ ಹುಡುಗರು ಜೀವನ ಇಷ್ಟ ಆಗಿರುತ್ತೆ. ಏನಪ್ಪ ಅಂತಂದರೆ ಶೋಕಿಗೆ ಅಂತ ಡ್ರೈವಿಂಗ ಕಲ್ತ್ಬಿಟ್ಟು ಇವತ್ತು ಬೆಂಗಳೂರಲ್ಲಿ ಕ್ಯಾಬ್ಗಳನ್ನ ಮಾಡಿಕೊಂಡು ಇಲ್ಲ ಕ್ಯಾಬ್ ಡ್ರೈವರ್ಗಳಾಗಿ ಕೆಲಸ ಮಾಡ್ತಿದ್ದಾರೆ. ತುಂಬ ಬೇಜಾರಾಗುತ್ತೆ, ಒಂದು ಕಡೆ ಖುಷಿನೂ ಆಗುತ್ತೆ. ಒಬ್ಬರು ಶೋಕಿಗೆ ಅವ್ರು ಕೇಳೋಕೋದ್ರೆ ಅಣ್ಣ ಏನಾರು ಕೇಳೋಕೋದ್ರೆ ಹೇಳ್ತಾರೆ, ಅಣ್ಣ ನಾನು ಶೋಕಿಗೆ ಅಂತಾನೆ ಕಲ್ತಿದ್ದು, ಇವತ್ತು ನೋಡ್ರಿ ಇದೇ ನನಗೆ ಊಟ ಆಗ್ತೈತೆ. ಹಂಗೆ ಅವಾಗ ಕೇಳಿದ್ರೆ ಅಣ್ಣ ಅವಾಗ ತುಂಬ ಖುಷಿ ಇತ್ತು, ಡ್ರೈವಿಂಗ್ ಕಲಿಬೇಕು, ಹಂಗೆ ಹಿಂಗೆ ಕಲಿಯೋಗಂಟೆ ಇವ್ವಿ ಕ್ಯೂರಿಯಾಸಿಟಿ ಇತ್ತು ನಾನು ಕಲಿಬೇಕು ಅಂತ. ಆದರೆ ಇವಾಗ ಕಲ್ತಾದ್ಮೇಲೆ ಗಾಡಿಗಳು ಓಡಿಸ್ತಾ ಯಾಕಾದ್ರೂ ನಾನು ಡ್ರೈವಿಂಗ್ ಕಲಿತೆ, ಯಾಕಾದ್ರೂ ನಾನು ಡ್ರೈವಿಂಗ್ ಫೀಲ್ಡ್ ಬಂದೆ ಅನ್ನೋ ಒಂದು ಮೆಂಟಾಲಿಟಿ ಮಾಡಿಕೊಂಡಿರ್ತಾರೆ. ನಿಜ ಅಲ್ವಾ? ನಿಜ ಆಗಿರೋ ಒಂದೇ ಒಂದು ಕಮೆಂಟ್ ಹಾಕ್ರಿ ನೋಡೋಣ. ಬನ್ನಿ ಇವಾಗ ಹೋಗ್ತಾ ಇದ್ದೀನಿ ಆಂದವೇ. ಈಗ ಚಿತ್ರದುರ್ಗಕ್ಕೆ ಇಲ್ಲಿಂದ ಒಂದು 50 ಕಿಲೋಮೀಟರ್ ಇದೆ. ಹೋಗ್ತಾ ಇದ್ದೀನಿ, ಬನ್ನಿ ಹೋಗ್ತಾ ಸಿಗೋಣ. ನೋಡ್ರಿ ಗೈಸ್, ವಾಟ್ ಎ ವ್ಯೂ. ನೋಡ್ತಾ ಇದ್ರೆ ಒಂದು ಸೆಕೆಂಡು ಕಳ್ದು ಹೋಗ್ತೀವಿ. ವ್ಯೂ ನೋಡ್ತಾ ಇದ್ರೆ ಸುತ್ತ ನೋಡ್ರಿ ಫುಲ್ಲು ನೇಚರು. ಮುಂದೆ ನೋಡ್ರಿ ಹೆಂಗಿದೆ, ಅಲ್ಟಿಯಾಗಿಲ್ವಾ? ಸಕ್ಕತ್ತಾಗಿದೆ ಮಾತ್ರ ವ್ಯೂ ಮಾತ್ರ. ನೋಡ್ರಿ ಒಂದ್ ಕಡೆ ಡ್ರೈವಿಂಗ್ ಫೀಲ್ಡ್ ಬಂದಿದ್ದಕ್ಕೂ ಸಾರ್ಥಕ ಅನ್ಸ್ಬಿಡುತ್ತೆ. ಯಾಕಂದ್ರೆ ನೋಡಿದಿರೋ ಪ್ಲೇಸ್ಗಳನ್ನ ನೋಡ್ತೀವಿ, ರೋಡ್ಗಳು ಹೋಗೋರು ಒಳ್ಳೊಳ್ಳೆ ವ್ಯೂಗಳನ್ನ ನೋಡ್ತೀವಿ, ಕಣ್ಗಳು ಪಾವನ ಆಗ್ಬಿಡುತ್ತೆ. ಬನ್ರಿ ಮುಂದೆ ಸಿಗೋಣ. ಫೈನಲಿ ಚಿತ್ರದುರ್ಗ ರೀಚ್ ಆದೆ. ನೋಡಿ ಕೆಳಗಡೆ ಒಂದು ರೋಡ್ ಹೋಗ್ತಿದೆಯಲ್ಲ, ಆ ರೋಡ್ ಹೋದ್ರೆ ಚಿತ್ರದುರ್ಗ ಸಿಟಿಗೆ ಹೋಗುತ್ತೆ. ಇವಾಗ ಹಿಂಗೆ ಸ್ಟ್ರೈಟ್ ಹೋದ್ರೆ ನಾವು ಕುಮಟಾಗ ಹೋಗೋದು. ವ್ಯೂ ಮಾತ್ರ ನೋಡ್ರಿ ಈಗ ಅಲ್ಟಿ ಅನ್ಕೊಳ್ರಿ. ಗಾಡಿ ನಿಲ್ಲಿಸ್ಬಿಟ್ಟು ಒಂದು ಒಳ್ಳೆ ವಿಡಿಯೋ ಮಾಡ್ಕೊಳ್ಳೋಣ ಅಂತಂದ್ರೆ ಆಗಲ್ಲ. ಇಲ್ಲಿ ಹೈವೇ ದೊಡ್ಡ ದೊಡ್ಡ ಗಾಡಿಗಳನ್ನ ನಿಲ್ಸೋಕ್ಕಾಗಲ್ಲ, ಸುಮ್ಮನೆ ಹಾಕ್ಬೇಕು ಅಂದ್ಬಿಟ್ಟು. ನೋಡ್ರಿ ತಂಪಾದ ವಾತಾವರಣ, ಬಿಸಿಲು ಎಷ್ಟೊಂದಿದೆ ಗೊತ್ತಾ, ಆದ್ರೂ
ಓಪನ್ ಪ್ಲೇಸ್ ಇರೋದಕ್ಕೆ ಸಿಕ್ಕಾಪಟ್ಟೆ ಗಾಳಿ ಮಾತ್ರ ಸಕ್ಕದಾಗಿ ಬೀಸ್ತೈತೆ. ಅಲ್ಟಿ ಅನ್ಕೊಳ್ರಿ ಮಾತ್ರ ಎಕ್ಸ್ಪೀರಿಯನ್ಸು. ನೋಡಿ ದಾವಣಗೆರೆ 72 ಕಿಲೋಮೀಟ್ರ್ ಇಲ್ಲಿಂದ. ಬನ್ರಿ ಇನ್ನೇನು ಆರಾಮಾಗಿ ಹೋಗೋಣ. ವೆದರ್ ಮಾತ್ರ ಅಲ್ಟಿಯಾಗಿದೆ, ಗಾಡಿ ಓಡ್ಸೋಕೆ ಒಳ್ಳೆ ಫೀಲು. ಬನ್ರಿ ಹೋಗ್ತಾ ಹೋಗ್ತಾ ಸಿಗೋಣ. ಗೈಸ್ ನೀವೇ ಹೇಳ್ರಿ ಹೆಂಗ್ ಕಂಡಿದ್ದೀವಿ. ಸೈಕಲ್ವಾ ಏಂತಿಗೆ ನಾವೆಲ್ಲ ವಿಡಿಯೋಸ್ ಮಾಡಿ ಕೆಲವು ಜನ ಅಂತಾರೆ ಏನಂತ, ಹಿಂಗೆ ಹೋಗ್ತಾರೆ ಸುಮ್ಮನೆ ವಿಡಿಯೋಗಳ ಅಂತ ಮಾಡಿಬಿಡ್ತಾರೆ ಅನ್ನೋ ಒಂದು ನೆಸೆಸಿಟಿಯಾಗಿ ಮನೇಲಿ ಕೂತಿರೋರು ಕೈಯಲ್ಲಿ ಕಿಸೆಗೆ ಹಾಕ್ದಿರೋರು ಮಾತಾಡ್ತಾರೆ. ಯಾಕೆ ಅಂತಂದರೆ ಕೆಲವು ಜನ ನೋಡೇ ಇರಲ್ಲ. ಈಗ ನಾವೆಲ್ಲ ಸುತ್ತಾಡ್ತಾ ಇರ್ತೀವಿ, ಒಂದು ವಿಡಿಯೋ ಮಾಡ್ತೀವಿ, ಇದರಿಂದ ನಮಗೆ ದುಡ್ಡು ಬರುತ್ತೆ ಏನಪ್ಪ ಫೇಮ್ ಬರುತ್ತೆ ಅಂತ ಯಾವುದೇ ಕಾರಣಕ್ಕೂ ನಾವು ಅನ್ಕೊಂಬಿಡಲ್ಲ. ಜನಗಳಿಗೆ ನಾವು ತಿಳಿಸ್ಬೇಕು ಅನ್ನೋ ಒಂದು ನೆಸೆಸಿಟಿಯಿಂದ ಅಷ್ಟೇ ನಾವು ಮಾಡೋದು. ನೋಡಿ ಎಷ್ಟು ಚೆನ್ನಾಗಿದೆ ರೋಡ್ ಆಗಿರ್ಬೋದು, ರೋಡ್ ಅಲ್ಟಿಮೇಟು ಪ್ಲೇಸ್ ಅಂತೂ ಹೇಳಂಗೆ ಇಲ್ಲ. ನೋಡ್ತಿರೋದು ವ್ಯೂ ಹೆಂಗಿದೆ ಅಂತ. ನೋಡ್ತಿರ್ಬೋದು ವೆದರ್ ಎಷ್ಟು ಅಲ್ಟಿಯಾಗಿದೆ ಅಂತ. ಮಳೆ ಸ್ಟಾರ್ಟ್ ಆಗೋಯ್ತು. ದಾವಣಗೆರೆಗೆ ಏನಪ್ಪ ಅಂತಂದ್ರು ದಾವಣಗೆರೆ ಎಂಟ್ರಿ ಅನ್ಕೊಳ್ರಿ. ನೋಡಿ ದಾವಣಗೆರೆ ಎಂಟ್ರಿ ಆಗ್ತಾ ಇದ್ದೀನಿ. ಆಲ್ರೆಡಿ ಒಳ್ಳೆ ದಾವಣಗೆರೆ ಎಂಟ್ರಿ ಆದಷ್ಟು ತಗೊಳ್ರಿ ಸ್ಟಾರ್ಟು ಮಳೆ ಈ ಮಟ್ಟಿಗೆ. ನೋಡಿ ಇಲ್ಲಿ ಬರ್ತಿದ್ದಾರೆ ನೋಡಿ, ದಾವಣಗೆರೆಗೆ ಸುಸ್ವಾಗತ ಅಂತ. ಅಲ್ಟಿಮೇಟ್ ಅನ್ಕೊಳ್ರಿ. ಇಲ್ಲಿ ನೋಡಿ ವೆದರ್ ಮಾತ್ರ ಸಕ್ಕತ್ತಾಗಿದೆ. ದಾವಣಗೆರೆ ಎಂಟ್ರಿ ಆದಷ್ಟೇ ತಗೊಳ್ರಿ ಸ್ಟಾರ್ಟು ಮಳೆ. ವೆದರ್ ಮಾತ್ರ ಅಲ್ಟಿ, ಒಳ್ಳೆ ಫೀಲ್ ಮಾತ್ರ ಅನ್ಕೊಳ್ಳಿ. ಸೈಕು ಮುಂದೆ ಮಾತ್ರ ಮಳೆ ಮಾತ್ರ ಸರಿಯಾಗಿ ಬರ್ತೈತೆ. ರೋಡೇ ಕಾಣ್ತಿಲ್ಲ. ಫೋನಲ್ಲಿ ಎಷ್ಟು ಕ್ಲಿಯರಿಟಿ ಕಾಣುತ್ತೆ, ಇಲ್ಲಿ ಗ್ಲಾಸೇ ಕವರ್ ಆಗ್ಬಿಡ್ತೈತೆ. ಸಕ್ಕದಾಗ ನೋಡ್ರಿ ವೆದರ್ ಮಾತ್ರ ಹೆಂಗೆ. ಮನೆ ಹೋಗ್ತಾ ಹೋಗ್ತಾ ಸಿಗೋಣ. ಈಗ ಎಲ್ಲಾದ್ರೂ ಮುಂದೆ ಊಟಕ್ಕೆ ಹಾಕ್ಬಿಟ್ಟು ಊಟ ಗೀಟ ಮಾಡ್ಕೊಂಡು ಹೊರಡೋಣ ಬಾ. ಏನ್ ಮಳೆ ಜೋರಾಗೋಯ್ತು ಗುರು. ಮೊನ್ನೆ ಮುಂದೆ ಹೋಗ್ತಾ ಸಿಗೋಣ ಗೈಸ್. ಹಾವೇರಿ ಒಂದು 10 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಇರಬೇಕು. ನಾನ್ ಸ್ಟಾಪ್ ಅಲ್ಲಿಂದಾನೆ ಬರ್ತಾ ಇದ್ದೀನಿ. ಎಲ್ಲೇ ಹೋಟ್ಲುಗಳು ನೋಡೋಣ, ಎಲ್ಲ ಬರೀ ಡಾಬಾಗಳೇ ಐತೆ. ನಾನು ಡಾಬಾಗ ಹೋದ್ರೆ ನನ್ನ ಮಕ್ಳುಗಳೆಲ್ಲ ಬರೀ ಸ್ವಲ್ಪ ತಗೊಂಡ್ರು ಎಷ್ಟು ಬಿಲ್ ಮಾಡ್ತಾರೆ ನೋಡಿ. ವ್ಯೂ ಮಾತ್ರ ಅಲ್ಟಿಮೇಟ್ ಅನ್ಕೊಳ್ರಿ ಗಾಡಿ. ಎಲ್ಲ ಮುಂದೆ ಹಾವೇರಿ ಎಲ್ಲಾದರೂ ಊಟ ಗೀಟಕ್ಕೆ ಹಾಕ್ಬಿಟ್ಟು ಮಾಡಬೇಕು. ಬನ್ರಿ ಮುಂದೆ ಸಿಗ್ತೀನಿ. ಸಿರ್ಸಿ ರೋಡ್ಗೆ ಎಂಟ್ರಿ ಆಗಿದ್ದೀನಿ. ಇದೇ ನೋಡಿ ಹಿಂಗೆ ಸ್ಟ್ರೈಟ್ ಹೋಗ್ಬೇಕು ಸಿರ್ಸಿಗೆ. ಸಿರ್ಸಿ ಇಲ್ಲಿಂದ ಒಂದು 70 ಕಿಲೋಮೀಟ್ರ್ ಇದೆ ಇಲ್ಲಿಂದ ಸಿರ್ಸಿ. ಇಲ್ಲೇ ಯಾವುದೋ ಊರ ಹೆಸರು ನನಗೆ ಗೊತ್ತಿಲ್ಲ. ಊಟಕ್ಕೆ ನಿಲ್ಸಿದ್ದೀನಿ. ಫಸ್ಟು ಊಟ ಮಾಡ್ಕೊಬೇಕು. ಬೆಳಗ್ಗೆ ಎತ್ತ ಗಾಡಿ ಇವಾಗಲೇ ಸ್ಟಾಪ್ ಮಾಡಿರೋದು. ನಿಧಾನಕ್ಕೆ ಬಂದಲ್ಲ, ಆರಾಮಾಗಿ ಒಂದು ಅರ್ಧ ಗಂಟೆ ಗಾಡಿಗೆ ರೆಸ್ಟ್ ಕೊಟ್ಬಿಟ್ಟು ನಾವೊಂದು ಅರ್ಧ ಗಂಟೆ ಊಟ ಮಾಡ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೊರಡೋಣ. ನಾನ್ ಸ್ಟಾಪ್ ಬೇಗ ಹೋಗ್ಬಿಟ್ಟು ಅಲ್ಲಿ ಅನ್ಲೋಡ್ ಮಾಡಿಸ್ಕೊಳ್ಳೋಣ. ಅನ್ಲೋಡ್ ಮಾಡಿಸ್ಬಿಟ್ರೆ ನಮಗೆ ಒಳ್ಳೇದು. ಬನ್ನಿರಿ ಇವಾಗ ಫಸ್ಟ್ ಹೋಗಿ ಊಟ ಮಾಡೋಣ. ಇದು ಜಸ್ಟ್ ಹೊರಟೆ. ಇಲ್ಲಿ ಎಲ್ಲೂ ಹೋಟ್ಲುಗಳಿರಲಿಲ್ಲ. ಇಲ್ಲೊಂದು ಒಳ್ಳೆ ಚಿಕ್ಕ ಹೋಟ್ಲಿತ್ತು, ಹೋಗಿದೆ ಹೊಟ್ಟೆ ತುಂಬ ಊಟ. ಒಂದು ಎಗ್ ರೈಸ್ ತೊಗೊಂಡೆ, ಸಕ್ಕತ್ತಾಗಿ ಮಾಡ್ಕೊಟ್ಟಿದ್ರು ಮಾತ್ರ. ಇವಾಗ 130 ಕಿಲೋಮೀಟ್ರ್ ಇದೆ, ಹೋಗೋಣ. ಒಂದು 3 ಅವರ್ಸ್ ತೋರಿಸ್ತಿದೆ, 3 ಅವರ್ ತೋರಿಸ್ತೈತೆ. ಆರಾಮಾಗಿ ಹೋಗೋಣ. ಈಗ ಸಿರ್ಸಿಗೆ ಹೋಗಿ ಸಿರ್ಸಿಯಿಂದ ಡೈರೆಕ್ಟು ಕುಕ್ಟಾಗಿ ಹೋಗಬೇಕು. ನನ್ನ ಎಕ್ಸ್ಪೆಕ್ಟೇಷನು ಕರೆಕ್ಟಾಗಿ ಸಂಜೆ 7 ಗಂಟೆ ಕರೆಕ್ಟಾಗಿ ರೀಚ್ ಆಗ್ತೀನಿ ಅಂತ ಐತೆ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀನಿ, ಏನು ಎತ್ತ ಅಂತೆಲ್ಲ ವೀಡಿಯೋದಲ್ಲಿ ನೋಡ್ತೀರಾ. ವೆದರ್ ಮಾತ್ರ ಅಲ್ಟಿಯಾಗಿದೆ. ಬನ್ನಿ ಹೋಗ್ತಾ ಹೋಗ್ತಾ ಸಿಗ್ತೀನಿ, ಏನು ಎತ್ತ ಅಂತೆಲ್ಲ ವೀಡಿಯೋದಲ್ಲಿ ನೋಡ್ತೀರಾ. ವೀಡಿಯೋ ನೋಡಿದ್ರೆ ಹಂಗೆ ಸುಮ್ಮನೆ ಹೋಗ್ಬೇಡ್ರಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮಗೂ ಒಳ್ಳೆ ಮೋಟಿವೇಶನ್ ಸಿಗುತ್ತೆ ವೀಡಿಯೋಸ್ ಮಾಡೋಕ್ಕೆ. ಬನ್ನಿರಿ ಹೋಗ್ತಾ ಹೋಗ್ತಾ ಸಿಗೋಣ. ಈಗ ಸಿರ್ಸಿಗೆ ಹೋಗೋ ರೋಡು ನನಗೆ ಒಂದು ಸೆಕೆಂಡ್ ಯೋಚನೆ ಆಗ್ಬಿಡ್ತು, ನಾನೇನಾದರೂ ಮಂಡ್ಯದಲ್ಲಿ ಓಡಾಡ್ತಾ ಇದ್ದೀನ ಅಂತ. ನೋಡಿ ಸುತ್ತ ಇಲ್ಲಿ ಕಡೆಲ್ಲ ಕಬ್ಬನ್ ಗದ್ದೆ, ಈ ಕಡೆ ಎಲ್ಲ ರೋಡ್ ಮಾತ್ರ ಅಲ್ಟಿಯಾಗಿದೆ. ಮಾತ್ರ ವಾತಾವರಣ ಮಾತ್ರ ಸೂಪರ್ ಆಗಿದೆ. ಮಾತ್ರ ನೋಡ್ತಾ ಇರ್ಬೋದು ವ್ಯೂ.
ಏನು ಪ್ರತಿ ಸಲ ಈ ಕಡೆಲ್ಲ ಬಂದಾಗ ನನಗೆ ಏನು ಇಷ್ಟ ಆಗುತ್ತೆ ಅಂತಂದರೆ ಇಲ್ಲಿನ ವಾತಾವರಣಗಳು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಮಾತ್ರ. ನೋಡಿ ಸುತ್ತ ಕಬ್ಬಿನ ಗದ್ದೆ, ಬಾಳೆ ಎಲೆ, ಅಡಿಕೆ ತೋಟ, ಸೂಪರ್. ಬನ್ರಿ ಮುಂದೆ ಸಿಗೋಣ. ನೋಡ್ರಿ ಈಗ ಅಲ್ಲಿಂದ ಒಂದು 20 ಕಿಲೋಮೀಟ್ರ್ ಮುಂದೆ ಬಂದಷ್ಟೇ ಮಳೆ ಸ್ಟಾರ್ಟ್ ಆಯಿತು. ಸೈಕ್ ಅನ್ಕೊಳ್ರಿ ವೆದರ್ಗೆ, ಅಲ್ಟಿಮೇಟು. ತಣ್ಣನೆ ಗಾಳಿ, ಮಳೆ ಹುಯ್ತಾ ಇರೋದಕ್ಕೂ ಗಾಡಿ ಓಡಿಸೋ ಫೀಲ್ ಬೇರೆ ಅನ್ಕೊಳ್ರಿ. ಸಾಂಗ್ ಹಾಕೊಂಡು ಆರಾಮ ಗಾಡಿ ಓಡಿಸ್ತಾ ಇದ್ದೀನಿ ನೋಡ್ರಿ. ಸುತ್ತ ಗದ್ದೆಗಳು. ನನ್ಗೆ ಅನಿಸ್ತಾ ಇರೋದೆಲ್ಲ ಒಂದೇ ಇದೀನ, ನಾನು ಏನಾದರೂ ಮಂಡ್ಯಕ್ಕೆ ಹೊಂಟೋಗ್ಬಿಟ್ಟಿದ್ದೀನ, ನಮ್ಮೂರಲ್ಲಿ ಇದ್ದೀನ, ನಮ್ಮೂರಲ್ಲಿ ಗಾಡಿ ಓಡಿಸ್ತಾ ಇರ್ಬೇಕಿನ ನನ್ನ ಫೀಲ್ ನನಗಿದೆ. ಆದರೂ ಮಾತ್ರ ಅಲ್ಟಿಮೇಟ್ ಅನ್ಕೊಳ್ರಿ. ಇಲ್ಲಿ ಸುತ್ತ ಗಬ್ಬನ ಗದ್ದೆ, ಹಂಗೆ ಮಳೆ ಹುಯ್ತಾ ಇದೆ. ಏನಾದರೂ ಒಂದು ಒಳ್ಳೆ ಸಾಂಗ್ ಹಾಕಿದ್ರೆ ಏನು ಹೇಳ್ತೀರ ಹೇಳ್ರಿ, ಒಂದು ವಿಡಿಯೋ ಮಾಡಿ, ಅಲ್ಟಿಮೇಟ್ ಆಗಿರುತ್ತೆ. ಇವಾಗ ಇಲ್ಲಿಂದ ಶಿರ್ಸಿ ಒಂದು 60 ಕಿಲೋಮೀಟ್ರ್ ಏನಿದೆ, 50 ಕಿಲೋಮೀಟ್ರ್ 60 ಕಿಲೋಮೀಟ್ರ್ ಏನಿದೆ. ಆರಾಮಾಗಿ ಹೊರಡೋಣ ಬನ್ನಿ, ಹೋಗ್ತಾ ಸಿಗೋಣ. ಈ ಸೇನ್ ಗೊತ್ತಾ ಸೀನು, ಶಿರ್ಸಿ ಬರೋ ರೋಡು, ಶಿರ್ಸಿ ರೋಡ್ನ ರೆಡಿ ಮಾಡ್ತವ್ರೆ. ನಿಜ 350 ಕಿಲೋಮೀಟ್ರ್ ಗಾಡಿ ಓಡಿಸ್ಕೊಂಬಂದಿದ್ದೀನಿ, ಸ್ವಲ್ಪನೂ ಬೇಜಾರಾಗಿಲ್ಲ ನನಗೆ. ಅಲ್ಲಿ ಒಂದಷ್ಟು ದೂರ ಒಂದು 10 ಕಿಲೋಮೀಟ್ರ್ ರೋಡ್ ಫುಲ್ ರೆಡಿ ಮಾಡ್ತವ್ರೆ, ಫುಲ್ಲು ಕಿತ್ತಾಕ್ಬಿಟ್ಟವ್ರೆ ಅನ್ಕೊಳ್ರಿ. ಮಾತ್ರ ಫಾರೆಸ್ಟಲ್ಲಿ ಹೋಗ್ತಾ ಇದ್ದೀನಿ, ನಿಜ ಜಿಗುಪ್ಸೆ ಬಂದ್ಬಿಡ್ತು ನನಗೆ. ಯಾಕಾದ್ರೂ ಡ್ರೈವಿಂಗ್ ಫೀಲ್ಡ್ ಬರಬೇಕು ನಾವು ಅನ್ಸ್ಬಿಡ್ತು. ಲೋಡ್ ಗಾಡಿ ಅಬ್ಬಬ್ಬ ಅಂತಂದ್ರೆ 7-8 ಟನ್ ಇರುತ್ತೆ. ಇಷ್ಟು ತೂಕ ಹಾಕೊಂಡು ಅಲ್ಲಿ ಅಪ್ಪು ಹಂಸು, ಅಯ್ಯೋ ನಮಗೆ ಭಯ, ಜಿಗುಪ್ಸೆ ಬಂದ್ಬಿಡ್ತು ನನಗಂತೂ ಡ್ರೈವಿಂಗ್ ಫೀಲ್ಡ್ ಮೇಲೆ ಅನ್ಕೊಳ್ರಿ. ನಿಜ ಬೇಜಾರಾಗೋಯ್ತು ನನಗೆ ಒಂದು ಸೆಕೆಂಡು. ಅದಾದಮೇಲೆ ಅದು ಬಿಟ್ಟು ಒಂದು 5-6 ಕಿಲೋಮೀಟ್ರ್ ಮುಂದೆ ಹೋಗಿದ್ದೀನಿ. ಶಿರ್ಸಿ ಬಂದು ಇಲ್ಲಿಂದ ಒಂದು 9 ಕಿಲೋಮೀಟ್ರ್ನ ಇದೆ. ಬನ್ನಿ ಹೋಗೋಣ ಆರಾಮಾಗಿ, ಹೋಗ್ತಾ ಸಿಗ್ತೀನಿ ನಿಮಗೆ. ಗೈಸ್ ನೋಡ್ತಿರ್ಬೋದು, ಶಿರ್ಸಿಗೆ ಹೋಗೋ ರೋಡ್ನ ರೆಡಿ ಮಾಡ್ತವ್ರೆ. ನಿಜ ನನಗೆ ಅವಾಗಿಂದ ಎಷ್ಟು ಕಿಲೋಮೀಟ್ರ್ ಬಂದಿದ್ದೀನಿ, ಒಂದು 20 40-45 ಕಿಲೋಮೀಟ್ರು ಇದೇ ರೋಡಲ್ಲಿ ಬರ್ತಾ ಇದ್ದೀನಿ ಗೈಸ್ ನಾನು. ನೋಡ್ರಿ ಹೆಂಗಿದೆ ರೋಡು, ಏನು ಹೇಳ್ರಿ, ನಿಜ ಫುಲ್ ಅಪ್ಸೆಟ್ ಆಗ್ಬಿಡೋದು. ಗಾಡಿ ಎಲ್ಲರೂ ಸೈಡ್ಗೆ ಹಾಕೊಂಡು ನಿಲ್ಲಿಸ್ಬಿಡ್ಲ ತಲೆಗೆಟ್ಟೋಗ್ಬಿಟ್ಟಿದೆ. ನಿಜ ಏನು ಹೇಳ್ತೀರ ಹೇಳ್ರಿ ನೀವು ನಿಜವಾಗ್ಲೂ ಇದಕ್ಕೆ. ಇಷ್ಟು ಲೋಡ್ ಗಾಡಿ ಹಾಕ್ಕೊಂಡು ಈ ಥರ ಫುಲ್ ಕಿತ್ತೋಗೈತಿ, ಹೆಂಗೆ ಓಡ್ಸೋಣ ಇಲ್ಲಿ? ನಾನು ಹೇಳ್ತೀನಿ ಅಣ್ಣವ್ರಿಗೆ, ಅಣ್ಣ ಈ ರೋಡ್ಗಳು ಚೆನ್ನಾಗಿಲ್ಲ ಅಣ್ಣ. ಏನು ಅಲ್ಲಂದು 300 ಕಿಲೋಮೀಟ್ರು ಹಿಂಗೆ ಪರಿಸ್ಥಿತಿ. 350 ಕಿಲೋಮೀಟ್ರ್ ಗಾಡಿ ಓಡಿಸ್ಕೊಂಬಂದಾಗಲೇ ಇಷ್ಟು ಬೇಜಾರಾಗಿಲ್ಲ ನನಗೆ. ನೋಡಿ ಹಿಂಗೆ ಸಿಂಗಲ್ ಹಿಂಗೆ ನೋಡಿ ಇವಾಗ ಹಾಕೋರ ನೋಡಿ, ಇಲ್ಲಿಂದ ಒಂದು 100 ಮೀಟ್ರ್ ಇರುತ್ತೆ, ತಿರ್ಗಾ ಅದೇ ಪರಿಸ್ಥಿತಿ. ನಾನು ಮುಂದೆ ಸಿಗ್ತೀನಿ. ಹಂಗೋ ಹಿಂಗೋ ಶಿರ್ಸಿಗೆ ಎಂಟ್ರಿ ಆದೆ. ನಿಜ ಶಿರ್ಸಿಗೆ ಬರೋಷ್ಟಲ್ಲಿ ನನಗೆ ಜಿಗುಪ್ಸೆ ಬಂದ್ಬಿಟ್ಟೈತೆ. ಅಲ್ಲಿಂದ ಇಲ್ಲಿ ಗಂಟೆ ಬರೋಷ್ಟಲ್ಲೇ ಮೈಲೇಜೇ ಫುಲ್ ಡ್ರಾಪ್ ಆಗೋಯ್ತು ಗೈಸ್. ಎಷ್ಟು ಬೇಜಾರಾಗಲ್ಲ ಹೇಳ್ರಿ. ಏನೊಂದು ಒಂದು 40-45 ಕಿಲೋಮೀಟ್ರ್ ಬಂದಿದ್ದೀವಿ. 45 ಕಿಲೋಮೀಟ್ರಿಗೆ ಆ ಮೈಲೇಜ್ ಡ್ರಾಪ್ ಆಗೋಯ್ತು. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಮಾತ್ರ. ಏನು ಹೇಳ್ರಿ, ಗಾಡಿಗಳು ಓಡಿಸೋದು ಸಾಕು, ಈ ಥರ ಲಾಂಗ್ ಬರೋದು ಸಾಯೋದು ಸಾಕು ಅಂದ್ಬಿಟ್ಟೈತೆ. ಜಿಗುಪ್ಸೆ ಬಂದ್ಬಿಟ್ಟೈತೆ ಗಾಡಿ ಓಡಿಸೋದ್ರಲ್ಲಿ. ನೆಮ್ಮದಿಯಾಗಿ ತಿಂಗಳು ಕೆಲಸ ಮಾಡಿಬಿಟ್ಟು ಅಣ್ಣ ನೆಕ್ಸ್ಟ್ ತಿಂಗಳಿಂದ ಆಗಲ್ಲ ಅಣ್ಣ, ಯಾರು ಬೇರೆಯವ್ರನ್ನ ಮಾಡಿಸ್ಕೊಳ್ರಿ ಅಂದ್ಬಿಟ್ಟು ಒಪ್ಪಿಟ್ಟು ಬರ್ತಾ ಇರಬೇಕು. ಆಗಲ್ಲ ಗುರು ಸತ್ವಾಗ್ಲು. ನೋಡಿ ತಿರ್ಗಾ ಮುಂದೆ ಸಿಂಗಲ್ ರೋಡು, ಸಾಯೋದೇ ಆಗತ್ತೆ ಬಿಡ್ರಿ ಆತಾಗಿ. ಮುಂದೆ ಸಿಕ್ತು ಮನೆ ಗಾಯ್ಸ್. ಗಾರ್ಡ್ ಸೆಕ್ಷನ್ ಎಂಟ್ರಿ ಆಗಿದ್ದೀನಿ, ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಮೈಲೇಜ್ ಬರಲಿಲ್ಲ ಗಾಡಿ, ಅದೊಂದೇ ಬೇಜಾರಾಗ್ತಿರೋದು. ಅಲ್ಲಿಂದ ಬರ್ಬೇಕಾದ್ರೆ ಚೆನ್ನಾಗಿ ಮೈಲೇಜ್ ತೊಗೊಂಡಿದೆ. ಒಂದು 50 ಕಿಲೋಮೀಟ್ರ್ ರೋಡ್ ಚೆನ್ನಾಗಿರಲಿಲ್ಲ. ರೋಡ್ ಚೆನ್ನಾಗಿದೆ, ಅಲ್ಲಿಂದ ಏನು ಬೇಜಾರಾಗಲಿಲ್ಲ. ಸಡನ್ನಾಗಿ ಇಲ್ಲಿ ಬಂದಷ್ಟು ಬೇಜಾರಾಗೋಯ್ತು. ಬಟ್ ಮೈಲೇಜ್ ಡ್ರಾಪ್ ಆಗೋಯ್ತಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಇವಾಗ ಇಲ್ಲಿಂದ ಒಂದು 42 ಕಿಲೋಮೀಟ್ರ್ ಇದೆ.
ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ ನಿಮ್ಮದಿಗೆ. ಅವ್ರಿಗೂ ಫೋನ್ ಮಾಡಿದೆ ಕಸ್ಟಮರ್ಗೆ, ಅವರು ಇವಾಗ ಮಾಡ್ಕೊಳಲ್ಲ, ಬೆಳಿಗ್ಗೆ ಮಾಡ್ಕೊತೀನಿ ಅಂತಂದರು. ಇನ್ನೇನು ಆರಾಮಾಗಿ ಹೋಗೋಣ, ಅಲ್ಲಿ ಹೋಗ್ಬಿಟ್ಟು ಏನು ಮಾಡಬೇಕು ಅಂದ್ಬಿಟ್ಟು ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ನೋಡ್ತಿರ್ಬೋದು ಗೈಸ್, ಮುಂದೆ ಫಾಗು ಅಲ್ಟಿ ಅಂದ್ಕೊಳ್ರಿ. ಅಲ್ಲಿ ಬನ್ನಿ, ಮುಂದೆ ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ. ಸಿಕ್ಕಾಪಟ್ಟೆ ಫಾಗ್ ಆಗ್ಬಿಟ್ಟೈತೆ ಮೇಲ್ಗಡೆ, ಏನೂ ಕಾಣ್ತಿಲ್ಲ ಅಲ್ಲಿ. ಮೊನ್ನೆ ಮುಂದೆ ಹೋಗಿ ತೋರಿಸ್ತೀನಿ. ಏನು ಗೊತ್ತಾ ಗಾಯ್ಸ್, ಘಾಟ್ ಸೆಕ್ಷನ್ನ ಹತ್ಸೋಕ್ಕೂ ಒಂದು ಟೆಕ್ನಿಕ್ ಇರಬೇಕು ಅಂತಂದರೆ ಇಳ್ಸೋಕ್ಕೂ ಒಂದು ಟೆಕ್ನಿಕ್ ಇರಬೇಕು. ಇಲ್ಲ ಅಂತಂದರೆ ಮೇನ್ ಏನು ಗೊತ್ತಾ, ಘಾಟ್ ಸೆಕ್ಷನಲ್ಲಿ ಎಕ್ಸ್ಪೀರಿಯೆನ್ಸ್ ಬೇಕಾಗತ್ತೆ. ಹತ್ತಕ್ಕೂ ಅಷ್ಟೇ, ಇಳ್ಸೋಕ್ಕೂ ಅಷ್ಟೇ, ಗೇರಲ್ಲೇ ಇಳಿಸ್ಬೇಕು. ಇಂಜಿನ್ ಬ್ರೇಕಿಂಗ್ ಆನ್ ಮಾಡ್ಕೋಬೇಕು, ನೆಮ್ಮದೇ ಬ್ರೇಕಿಂಗಲ್ಲಿ ಇಳಿಸ್ಕೊಂಡು ಹೋಗ್ಬೇಕು, ಇದು ಗೇರಲ್ಲಿ ಇಳಿಸ್ಕೊಂಡು ಹೋಗ್ಬೇಕು. ಜಾಸ್ತಿ ಬ್ರೇಕ್ ಹೊಡಿಬಾರ್ದು, ಅದೇ ಮೇನ್ ಇಂಪಾರ್ಟೆಂಟು ಘಾಟ್ ಸೆಕ್ಷನಲ್ಲಿ. ಬನ್ನಿ ನೋಡಿ ಹೆಂಗಿದೆ, ಮಳೆ ಊದಿರೋದು ಕತ್ಕೊಂಡು ನಿಧಾನಕ್ಕೆ ಹೋಗಬೇಕು. ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ಸಿಗೋಣ. ರೋಡ್ ಮಾತ್ರ ಅಲ್ಟಿ ಆಗಿದೆ. ಅಲ್ಲೊಂದು 45 ಕಿಲೋಮೀಟ್ರ್ ಗಾಡಿ ಅಲ್ಲಿ ಮಣ್ಣಲ್ಲಿ ಓಡಿಸಿ 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 ಮೈಕೆ ನೋವು ಬಂದ್ಬಿಡೈತೆ. ಬನ್ನಿ ಮುಂದೆ ಸಿಗೋಣ. ಗಾಯ್ಸ್ ನೋಡ್ತಿರ್ಬೋದು ಮೇಲ್ಗಡೆ ಫಾಗು ಯಾವ ಮಟ್ಟಿಗಿದೆ ಅಂತಂದರೆ ನೋಡೋಕೆ 2 ಕಣ್ಣು ಸಾಲದು. ನಿಜವಾಗ್ಲು ಅಷ್ಟು ಸಖತ್ತಾಗಿದೆ ಮಾತ್ರ ವೆದರು. ಅಲ್ಟಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಇದು ನೋಡಿ. ಜಾಗ ಮಳೆ ಹೋಯ್ತಾರದು ಅದಕ್ಕೂ ಹೆಂಗೆ ಕಾಣುತ್ತೆ ಜಾಗ ನೋಡ್ತಾ ಇದ್ರೆ 2 ಕಣ್ಣು ಸಾಲದು. ಘಾಟ್ ಸೆಕ್ಷನಲ್ಲಿ ವೆದರ್ಗಳನ್ನ ಮಳೆ ಹುಯ್ಯೋ ಟೈಮಲ್ಲಂತೂ ಅಲ್ಟಿ ಅಂದ್ಕೊಳ್ರೆ ಮಾತ್ರ. ನೋಡಿ ಹೆಂಗಿದೆ ಕೂಲಾಗಿ. ಗಾಡಿಗಳಿಲ್ಲ ಅಂತಂದರೆ ಈ ಜಾಗದಲ್ಲಿ ಒಂದು ನರಪಿಳನೂ ಇಲ್ಲ ಅಂತಂದರೆ ಒಂದು ಚೂರು ಸೌಂಡ್ ಇರಲ್ಲ. ಇಷ್ಟು ನಿಶಬ್ದವಾಗಿರುತ್ತೆ ಅಲ್ವಾ. ಈ ಕಡೆ ಏನಾದರೂ ಈ ಥರ ಜನಗಳಲ್ಲೆಲ್ಲ ವಾಸ ಮಾಡ್ತಾರೆ ಗೊತ್ತಾ, ಅವ್ರದ್ದು ಒಂಥರ ನೆಮ್ಮದಿ ಜೀವನ ಹೇಳ್ಕೋಬೇಕು ಅಂತಂದರೆ ಆರಾಮಾಗಿ ಕಾಡಲ್ಲಿ ಏನಾದರೂ ಇದ್ರೆ ತಿನ್ಕೊತಾರೆ, ಮನ್ಕೋತಾರೆ, ಆರಾಮಾಗಿರ್ತಾರೆ. ನಮ್ಮದೇ ಅಂದ್ಕೊಳ್ರಿ, ಸಿಟಿಗಳಲ್ಲೆಲ್ಲ ಜೀವನ ಮಾಡ್ಕೊಂಡು ಸಾತ್ಕೊಂಡು ಅಯ್ಯೋ ಕರ್ಮ ಅಲ್ಲ. ಬನ್ರಿ ಹೋಗ್ತಾ ಹೋಗ್ತಾ ಸಿಗೋಣ. ಗೈಸ್ ನೋಡ್ತಿದ್ದೀರಲ್ಲ ಗೈಸ್, ನೋಡ್ರಿ ಫುಲ್ಲು ಫಾಗ್ ಅಂದ್ಕೊಳ್ರಿ. ಅಲ್ಲಿ ಹಿಂದೆ ಒಂದು ವ್ಯೂ ಪಾಯಿಂಟ್ ಇದೆ, ಎಷ್ಟು ಜನ ನಿಂತಿದ್ದಾರೆ ಗೊತ್ತಾ, ಸಕ್ಕತ್ತಾಗಿದೆ ಮಾತ್ರ. ಏನು ಹೇಳ್ತೀರ ಹೇಳ್ರಿ, ಎಷ್ಟೋ ದಿನ ಆಗಿತ್ತು ಈ ಥರ ಫಾಗಲ್ಲೇ ಗಾಡಿ ಓಡಿಸಿ. ಅಲ್ಟಿ ಅಂದ್ಕೊಳ್ರಿ ಮಾತ್ರ. ಫುಲ್ಲು ಫಾಗು ಆಲ್ಮೋಸ್ಟು. ಈಗ ಡೌನ್ ಇಳಿತಾ ಇದ್ದೀನಿ, ಸಿಕ್ಕಾಪಟ್ಟೆ ಫಾಗ್ ಇದೆ ಕೆಳಗಡೆ. ಆದ್ರೆ ಅಲ್ಟಿ ಅಂದ್ಕೊಳ್ರಿ ಮಾತ್ರ. ಈ ವೆದರಲ್ಲಿ ಗಾಡಿ ಓಡಿಸೋದೇ ಒಂಥರ ಖುಷಿ. ಅಲ್ಲಿಂದ ಬೇಜಾರಾಗಿ ಬಂದಿತ್ತು, ಇಲ್ಲಿ ಬಂದಷ್ಟೇ ಮೈಂಡು ಸ್ವಲ್ಪ ಫ್ರೆಶ್ ಆಯಿತು ನೋಡ್ರಿ. ಈ ವೆದರಲ್ಲಿ ಗಾಡಿ ಓಡಿಸೋದೇ ಒಂಥರ ಮಜಾ. ಬನ್ನಿ ಮುಂದೆ ಸಿಗೋಣ. ಗೈಸ್ ಘಾಟ್ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು ಮುಂದೆ ಬಂದೆ. ಇನ್ನು ಕರೆಕ್ಟಾಗಿ 1 ಕಿಲೋಮೀಟ್ರು ಹೈವೇಗೆ ಅಟ್ಯಾಚ್ ಆಗೋದು. ವ್ಯೂ ನೋಡ್ರಿ, ನೋಡ್ರಿ ವ್ಯೂ ಹೆಂಗಿದೆ. ಹೆಂಗೆ ಕಾಣ್ತೈತೆ ನೋಡ್ರಿ. ಹೆಂಗೈತೆ ಅಂತ ಒಂದು ಕಮೆಂಟ್ ಹಾಕಿ ನೋಡೋಣ. ನನಗೆ ಮೇಲ್ಗಡೆಯಿಂದ ನೋಡೋಕ್ಕೆ 2 ಕಣ್ಣು ಸಾಲದು ಗುರು. ಮಳೆ ಒಯ್ದಿರೋದು ಕತ್ಕೊನು ಸಿಕ್ಕಾಪಡೆ ಕಣ್ಣೇ ಹೋಗ್ಬಿಡ್ಬೇಕು ಹಂಗೆ. ಕಣ್ಣಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಇಷ್ಟೊಂದು ಸುಂದರವಾಗೈತೆ ಗುರು ಅಂತ ನೇಚರು. ಅಲ್ಟಿ ಆಗಿದೆ ಮಾತ್ರ. ಕರೆಕ್ಟಾಗಿ 5 ನಿಮಿಷ ರೀಚ್ ಆಗ್ತೀನಿ. ಬನ್ನಿ ಹೋಗಿ ಸಿಗೋಣ ಅಲ್ಲಿ ಲಾಸ್ಟ್. ಹಾಗೆ ಘಾಟ್ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು ಹೈವೇಗೆ ಅಟ್ಯಾಚ್ ಆಗಿದೆ. ಕರೆಕ್ಟಾಗಿ ಇಲ್ಲಿಂದ ಕುಮಟಾ ಬಂದು 4 ಕಿಲೋಮೀಟ್ರು. ನೋಡಿ ಹೆಂಗೆ ಕಾಣಿದೆ. ಮುಂದೆ ಹೋಗಿ ನೋಡ್ರಿ ಗಾಯ್ಸ್ ಹೆಂಗೆ ಕಾಣುತ್ತೆ ಫ್ಲೇವರು. ವ್ಯೂ ನೋಡ್ರಿ ರೀ, ವ್ಯೂ ನೋಡ್ರಿ. ಎಲ್ಲ ಮುಗಿಸ್ಕೊಂಡು ಬಂದೆ ನೋಡ್ರಿ ವ್ಯೂ ಹೆಂಗಿದೆ. ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದೀನಿ. ಗಂಟೆ ಅಲ್ವಾ.
ನೋಡ್ರಿ ಫಾಗ್ ನೋಡಿ ಹೆಂಗ್ ಕಾಣಿದೆ, ಫುಲ್ ಫಾಗು. ತುದಿಯಿಂದ ಈ ತುದಿಗೆ ಬಂದಿದ್ದೀನಿ. ವ್ಯೂ ಮಾತ್ರ ಅಡ್ಡಿ. ಇಲ್ಲಿಂದ ಮುರುಡೇಶ್ವರ ನೋಡಿ, ಇಲ್ಲಿ ಮುರುಡೇಶ್ವರ ಬಂದು 48 ಕಿಲೋಮೀಟ್ರು, ಕುಂದಾಪುರ 116 ಕಿಲೋಮೀಟ್ರು. ನೋಡಿ ಹೆಂಗಿದೆ. ಮುರುಡೇಶ್ವರ 1 ಅವರ ಎಲ್ಲ ಮುಂದೆ. ಅವೆಲ್ಲ ಟ್ರಿಪ್ ಬಂದಾಗ ಪಕ್ಕ ಅಲ್ಲಿ ಮಿಸ್ಸೇ ಮಾಡ್ತಿರಲ್ಲ. ಬನ್ನಿ ಇವಾಗ ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗಿ ಸಿಗೋಣ. ಫೈನಲಾಗಿ ನಾನು ರೀಚ್ ಆಗಿದ್ದೀನಿ ಅನ್ಲೋಡಿಂಗ್ ಪಾಯಿಂಟ್ಗೆ. ಅಲ್ಲಿಂದ ಒಂದು 500 ಮೀಟ್ರ್ ಮುಂದೆ ಹೋಗಬೇಕು. ಗಾಡಿ ಜಾಗ ಇಲ್ಲ ಅಂದ್ಬಿಟ್ಟು ತಂದಿಲ್ಲಿ ಹಾಕ್ಕೊಂಡಿದ್ದೀನಿ. ಮಳೆ ಉದಿರೋ ಕಾರಣ ನೋಡಿ, ನೋಡ್ತಿರ್ಬೋದು ಗಾಡಿ ಹೆಂಗೆ ಕುತ್ಕೊಂಡು ಇಲ್ಲಿ ಎಲ್ಲ ಕುತ್ಕೊಂಡ್ಬಿಡ್ತೈತಿ. ಇಲ್ಲ ನಿಲ್ಸ್ಕೊಬೇಕು. ಬೆಳಿಗ್ಗೆ 9 ಗಂಟೆಗೆ ಅನ್ಲೋಡ್ ಮಾಡ್ಕೊತಾರಂತೆ. ಬೇಗ ಮಾಡ್ಕೋತೀನಿ ಅಂತಂದರು, ಅದಕ್ಕೆ ಬೇಗ ಬಂದೆ. ಇವಾಗ ನೋಡಿದ್ರೆ ಆಗಲ್ಲ ಅಂತ ಹೇಳ್ತವ್ರೆ. ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ನಾಳೆ ಬೆಳಗ್ಗೆ ಅನ್ಲೋಡ್ ಮಾಡಿಸ್ಕೊಂಡು ತಿರ್ಗಾ ನಮ್ಮ ನಡೆ ಬಿಡದಿ ಕಡೆ ಅಂದ್ಕೊಂಡು ಹೊರಡಬೇಕು. ನೋಡೋಣ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಏನಾದ್ರು ತಪ್ಪಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಿಂದ ತಪ್ಪನ್ನ ಮಾಡೋಕ್ಕೆ ಹೋಗಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್.